ಬಾಮ್ಮ ಬಾಮ್ಮ. ಏನಮ್ಮ ತಾತ, ನೇನೆ ನೀವು ನನ್ಗೆ ಅಂತ ಹೊಲ್ಕೊಟ್ಟಿರೋ ಬ್ಲೌಸು ನಮ್ಮ ಅಜ್ಜಿಗ್ ಸರೋಯ್ತು. ಈಗ ನಾನ್ ಮಗಳ ಬ್ಲೌಸ್ ಅಳತೆ ತಗೊಂಡ್ ಬಂದಿದ್ದೀನಿ, ಹೊಲ್ಕೊಡಿ, ಅದು ನಂಗ್ ಸರಿ ಹೋಗುತ್ತೆ. ಎಷ್ಟ್ ಸತಿ ಹೇಳಿದೀನಿ ನನ್ನ ತಾತ ತಾತ ಅಂತ ಕರಿಬೇಡ ಅಂತ ನಿಂಗೆ. ಆ ಶಬ್ದ ಕೇಳಿದ ತಕ್ಷಣ ನಂಗೆ ಜರ್ರ ಅಂತ ಹೋಗ್ಬಿಡುತ್ತೆ, ಉಲ್ಲಾಸ ಇಲ್ಲ. ಆಮೇಲೆ ಕೆಲಸ ಮಾಡೋದಕ್ಕೆ ಮನ್ಸೇ ಬರೋದಿಲ್ಲ. ನಂಗೆ 10 ತಿಂಗಳು ಮಗು ಇದೆ ಗೊತ್ತಾ. ಈಗಿನ ಕಾಲದ ಹುಡುಗರ ಕೈಲಾಗದ ಕೆಲಸ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ. ನಾನೇ ಕಟ್ ಮಾಡ್ತೀನಿ, ನಾನೇ ಹೊಲಿತೀನಿ, ನಾನೇ ಕಾಜಿ ಹಾಕಿ ಗುಂಡಿ ಇಡ್ತೀನಿ. ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ದಪ್ಪ ಆದ್ರೂ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಧಾರಾಳವಾಗಿ ಹೊಲಿತೀನಿ. ಅದಕ್ಕೆ ಕೆಲ ಹೆಂಗಸು ನನ್ನ ಹತ್ರನೇ ಹುಡಿಕೊಂಡು ಬರ್ತಾರೆ. ನಂಗೆ ನೀವೇನ್ ಮುಂಜಾಗ್ರತೆ ವಹಿಸೋದ್ ಬೇಡ, ಜಾಗ್ರತೆಗೆ ಹೊಲ್ಕೊಡಿ. ಏನ್ ಸಾರ್? ನಂಗೆ ಹೊಲಿಗೆ ಕಲಿಬೇಕು ಅಂತ ಆಸೆ, ಅದಕ್ಕೆ ನಿಮ್ಮ ಹತ್ರ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಬಂದೆ. ಹೋಗಯ್ಯ, ಈ ಹೆಂಗಸರು ಕೊಡ್ತಾರೆ ಕೂಲಿ, ನಂಗೆ ಸಾಕಾಗೋದಿಲ್ಲ. ಅದ್ರ ನಿಂಗ್ ಬೇರೆ ಕೊಡ್ತಾರೆ. ನೀವು ನಂಗೆ ಕೂಲಿ ಕೊಡೋದು ಬೇಡ, ಹಾಗೆ ಕೆಲಸ ಮಾಡ್ತೀನಿ. ಬಾ, ಈಗಲೇ ಕೆಲಸ ಸೇರ್ಕೊ. ನಮ್ಮ ದೇಶದ ಹುಡುಗರು ಪೋಲಿ ಅಲಿಯೋದು ಬಿಟ್ಟು ನಿನ್ ಹಾಗೆ ಕೆಲಸ ಮಾಡಿದ್ರೆ ಇನ್ 10 ವರ್ಷಕ್ಕೆ ನಮ್ಮ ದೇಶ ಜಪಾನ್ ಹೋಗ್ಬಿಡುತ್ತೆ. ನನ್ನ ಕೈ ಹುಡುಗಿಯರ್ದ ಅಳತೆ ತಗೊಳ್ಳುವಾಗ ಅಲ್ಲಾಡುತ್ತೆ, ಅದಕ್ಕೆ ನೀನೇ ಅಳತೆ ತಗೊಂಡ್ಬಿಡು. ಮೊದ್ಲು ಹೆಗ್ಲು ಕೈ, ನಂತರ ಎದೆ ಸೊಂಟ. ಗೊತ್ತಾಯ್ತೋ? ನನಗೂ ಸ್ವಲ್ಪ ಗೊತ್ತು. ನಂಗೊಂದ್ ಬ್ಲೌಸ್ ಹೊಲ್ಕೊಡಿ. ಅದಕ್ಕೇನು ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಫಿಟ್ ಆಗಿ ಹೊಲ್ಕೊಡಿ. ಏನ್ರಿ, ಯಾರೀ ಹುಡುಗ? ಅವನು ನನ್ನ ಅಷ್ಟೆಂಟು ಅಳತೆ ತಗೊಂತಾನೆ. ಅಬ್ಬಾ, ಒಬ್ಬ ಹುಡುಗನ್ ಇಟ್ಕೊಳ್ಳಿ ಅಂತ ಇಷ್ಟು ದಿವಸ ಹೇಳಿದಿಕ್ಕೆ ಇವಾಗ ಇಟ್ಕೊಂಡಿದ್ರೆ ಗುಡ್. ಇಂತ ಹುಡುಗರಿದ್ರೆ ನಮ್ಗೂ ಒಂಥರ ಹುಮ್ಮಸ್ಸು. ದಿನ ಬರಬಹುದು ಅಳತೆ ಮಾಡಿಸ್ಕೊಳಕ್ಕೆ. ದಿನಾಗ್ಲೂ ನಿಮ್ಮ ಅಳತೆ ವ್ಯತ್ಯಾಸ ಆಗತ್ತಾ? ಹಾಗಲ್ಲ ರೀ, ದಿನಾಗ್ಲೂ ಬರಬಹುದು ಬ್ಲೌಸ್ ಹೊಲ್ಸ್ಕೊಳಕ್ಕೆ ಅಂತ. ಚಿಕ್ಕದ ಶೆಕ್ಕುಲ ಎಷ್ಟಪ್ಪ ನಂಗೆ. ಹುಡುಗ ಬೇಗ ಅಳತೆ ತಗೊಂಡ್ಬಿಡಪ್ಪ. 15. ಸ್ವಲ್ಪ ಕೈ ಎತ್ತಿ, ಇನ್ನೂ ಮೇಲಕ್ಕೆತ್ತಿ. ಅಲ್ಲಾಡ್ಸ್ಬೇಡಿ. 20. 18. 22. ನನ್ ಬ್ಲೌಸ್ ಏನೋ ಮೊಣಕಾಲ್ ತನಕ ಹೊಲಿತೀರಾ? ಯಾಕೆ? ಮತ್ತಿನ್ನೇನು, ಬ್ಲೌಸ್ ಅಳತೆ ಅಂತ ಹೇಳಿ ಮೇಲಿಂದ ಕೆಳಗವರೆಗೂ ಅಳತೆ ತಗೊಂತಾರಲ್ಲ ಇವರು. ಅದಾ, ತಪ್ಪು ತಿಳ್ಕೊಬೇಡಿ. ಅವನ್ ಕೈಯಲ್ಲಿ ತಗೊಂಡಿದ್ದಾನೆ. ಕೈಯಲ್ಲಿ ಅಲ್ಲ, ಅದು ಕಾಯಿಲೆ. ನಾಡಿದ್ ಬರ್ತೀನಿ, ಬಾರೆ. ರೇ, ನನ್ಗೊಂದ್ ಮ್ಯಾಕ್ಸಿ ಹೊಲ್ಕೊಡ್ಬೇಕಿತ್ತು. ಅದಕ್ಕೇನಂತೆ ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಕರೆಕ್ಟ್ ಫಿಟ್ಟಿಂಗ್ ನಲ್ಲೇ ಹೊಲ್ಕೊಡಿ. ಅಭ್ಯಾಸ ತರ ಹಾಗಂದೆ ಅಷ್ಟೇ. ಸಿನಿಮಾ ಹೀರೋಯಿನ್ಗಳೆಲ್ಲ ನನಗೆ ಕಾಯಂ ಗೊತ್ತಾ. ಪಂಡ್ರಿ ಬಾಯಿ, ಲೀಲಾವತಿ, ಮೈನಾವತಿ ಎಲ್ರು ಇಲ್ಲಿಗೆ ಹುಡುಕೊಂಡ್ಬರ್ತಾರೆ. ಓಹೋ, ಹಾಗಾದ್ರೆ ನೀವು ಮುದುಕಿರ್ ಸ್ಪೆಷಲಿಸ್ಟಾ? ಹಾಗೇನಿಲ್ಲ, ಹುಡುಗಿರು ನನ್ನ ಹತ್ರ ಬರ್ತಾರೆ. ರಾಮು, ಅಳತೆ ತಗೊಳಪ್ಪ. 17. 40. 40. 40.
ಒಳ್ಳೆ ಡ್ರಮ್ಮಿನ ಅಳತೆ ತಗೊಂಡಂಗಾಯ್ತು. ದೊಡ್ಡ ಗುಂಬಳಕಾಯಿ. ಮೇಡಮ್, ಇನ್ನೊಂದ್ ಗಂಟೆ ಬಿಟ್ಟು ತಗೊಂಡೋಗಿ, ಕೆಲಸ ಸುಲಭ, ಕಟ್ಟಿಗೆ ಇಲ್ಲ. ಹೋಯ್ತು. ಹತ್ರ ಬರೋರೆಲ್ಲ ಇಂಥದೇ ಡ್ರಮ್ಗಳು. ಡ್ರಮ್ ಅಂತೆ ಡ್ರಮ್. ಈ ಗಂಡಸ್ರೆ ಹೀಗೆ ತಮ್ಮಕ ನೋಡ್ಕೊಳಲ್ಲ, ಹೆಂಗಸರ ಬಗ್ಗೆ ಹೇಳ್ತಾರೆ ಕುಂಬಳಕಾಯಿ ಅಂತ. ಈ ಕರೆಂಟ್ ಕೂಡ ನನ್ನ ಹೀಯಾಳ್ಸುತ್ತೆ. ಯಾರು ಯಾರು ಮಗಳು ಬೀಳ್ತಾ ಇರೋದು? ತಡೀರಿ. ಅಯ್ಯೋ ತಡಿ. ಅಯ್ಯೋ ಯಾರ್ರಿ ನೀವು? ಇವರು ನನ್ ಹೇಳ್ತಾರೆ. ಏನ್ರಿ ಬೇಕಿತ್ತು? ಏನ್ ಬೇಕಿತ್ತಾ? ಒಳಗ್ ಬಂದ್ ಹೇಳ್ತೀನಿ. ಯಾಕ್ರಿ ಬಾಗ್ಲಿ ಕಿತ್ತೋಗಿ ಬರ್ತಿದ್ದು? ನಿಂತ್ಕೊಳ್ರಿ. ಯಾಕ್ರಿ ಹಾಗೆ ನಿಂತಾ ಇದ್ದೀರಾ? ಪೊಲೀಸ್ ಕರಿತೀನಿ. ಪೊಲೀಸ್ ಪೊಲೀಸ್ ಪೊಲೀಸ್. ಅಯ್ಯೋ ನೀನೇನೆ ದೇವ್ರೆ, ನಾನು ಈಗ ಯಾವ ಲೋಕದಲ್ಲಿ ಇದ್ದೀನಪ್ಪ? ಅಮ್ಮ, ನಾನ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್. ಸ್ವೀಟ್ ಮಾಡಮ್ಮ. ನೋಡೆ ದೊಡ್ಡ ಗುಂಬಳಕಾಯಿ ಹೇಗಿದೆ, ಚೀಪಾಗಿ ಸಿಕ್ತು. ಗುಂಬಳಕಾಯಿ ಹಲ್ವಾ ಮಾಡಿ ತಿನ್ನು, ಮೈಗೆ ಒಳ್ಳೇದು.